ಯಾರೆಲ್ಲ ಮುದುಕ್ವಿನ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಮಾಡ್ತೀವಿ. ಇನ್ಮೇಲಿಂದ ಯಾವುದೇ ರೀತಿ ವ್ಲಾಗ್ಸೇ ಮಾಡ್ತಿಲ್ಲ ಅಕ್ಕ, ಹಂಗೆ ಹಿಂಗೆ ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ಇವತ್ತೇನಿಬ್ರು ಒಂದೇ ಫ್ರೇಮಲ್ಲಿ ಕಾಣಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀರಾ. ಇನ್ಮೇಲಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ, ನಾವು ಕೂಡ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ನಮ್ಮಿಬ್ರು ಕಡೆಯಿಂದ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ, ನಾವು ಟ್ರೈ ಮಾಡ್ತೀವಿ ಮಾಡೋದಕ್ಕೆ. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದ್ದೆ, ನೀವು ಯಾವುದೇ ರೀತಿ ಕ್ವಶನ್ಸ್ ಕೇಳಿದ್ರು ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ. ಸೊ ನಮಗೆ ಸ್ವಲ್ಪ ಕ್ವಶನ್ಸ್ ಬಂದಿದೆ. ಈ ಕ್ವಶನ್ಸ್ಗೆ ನಾನು ಇವತ್ತು ರಿಪ್ಲೈನ ಮಾಡ್ತಾ ಇದ್ದೀನಿ. ತುಂಬ ಜನ ನನಗೆ ಮೆಸೇಜ್ ಮಾಡಿರೋ ಅಂಥದ್ದು ಏನು ಅಂದರೆ, ಕಾಟ ಕೊಡ್ತಾಳೆ. ತುಂಬ ಜನ ನನಗೆ ಮೆಸೇಜ್ ಮಾಡಿರೋದು, ಯಾಕಕ್ಕ ನಿಮ್ಮಮ್ಮ ಜೊತೆ ಮಾತಾಡ್ತಿಲ್ಲ, ಜಗಳ ಆಗಿದೆಯಾ? ಇನ್ನೊಂದು ಏನಂದರೆ, ನಿಮ್ಮ ತಂಗಿ ಜೊತೆ ಮಾತಾಡ್ತಿಲ್ಲ, ನಿಮ್ಮ ತಂಗಿ ಜೊತೆ ರೀಲ್ಸ್ ಮಾಡ್ತಿಲ್ಲ, ಯಾಕೆ ವ್ಲಾಗ್ಸ್ ಮಾಡ್ತಿಲ್ಲ, ವ್ಲಾಗ್ಸ್ ಮಾಡಿ ವೀಡಿಯೋಸ್ ಮಾಡಿ ಅಂತ. ಅದ ರೀತಿ ಏನೂ ಆಗಿಲ್ಲ, ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಸೊ ಇವಾಗ ನೀವು ಕೇಳಿರೋಂಥ ಕ್ವಶನ್ಸ್ಗೆ ನಾವು ಆನ್ಸರ್ನ ಮಾಡ್ತೀವಿ. ಬರೀ ಮೈಮ ಬಾ ಇಲ್ಲಿಗೆ, ಪಾಪ ಬೈಲಿ. ಅಕ್ಕ ಮೈಮನ್ ಜೊತೆ ವಿಡಿಯೋಸ್ ಮಾಡಿ, ಅಕ್ಕ ಮೈಮನ್ ಜೊತೆ ವಿಡಿಯೋಸ್ ಮಾಡಿ. ಇವಾಗ ಮೈಮಂಗೆ ಎಷ್ಟು ಆಕ್ಟಿವ್ ಆಗಿದ್ದಾಳೆ ಅಂತ ತೋರಿಸ್ತೀನಿ. ಎತ್ತೇಳ ಫಸ್ಟ್ ಬಾ ಬವ್ವ. ಇಲ್ಲಡಿ ಮೈಮ, ಹಾಯ್ ಮಾಡು, ಫ್ಲೈಂಗ್ ಕಿಸ್ ಕೊಟ್ಬಿಡು, ಹಾಯ್ ಮಾಡು, ಲವ್ ಯು ಹೇಳ್ಬಿಡು. ಮೈಮ ನೋಡಿ ಗೈಸ್, ಇವಾಗ ಮೈಮ ಕಣ್ಣೆಲ್ಲಿರೋದು? ಮೂಗು ಮೂಗೆಲ್ಲಿ? ಹಂಗೆ ಬಾಯಿ ಹಿಂಗಂತವಳೆ. ಬಾಯಿ ಎಲ್ಲ ಕಿವಿ ಯಾವ್ದಮ್ಮ? ಕೈ ಕಾಲು ಯಾವುದು? ನೋಡಿ ಗೈಸ್, ಮೈಮ್ಗೆ ಹೊಸ ಸ್ಲಿಪ್ಪರ್ ಕೊಡ್ಸಿರೋಳು, ಅವ್ರು ಚಿಕ್ಕಿ ಹಾಕೊಂಡು ಆಟ. ತಲೆ ಯಾವ್ದಮ್ಮ? ತಲೆ ಕೂದ್ಲು ಕೂದ್ಲು. ಮೈಮ ಎ ಫಾರ್ ಅಪ್ಪ ಅಂತ ಹೇಳ್ಕೊಟ್ಟಿದ್ದಾರೆ ಇವಾಗ ಮೈಮ್ಗೆ. ಮೈಮ ಅಂತ ಇವಾಗ ತುಂಬಾ ಆಕ್ಟಿವ್ ಆಗಿದ್ದಾಳೆ, ಕ್ಯೂಟ್ ಕ್ಯೂಟ್ ಆಗಿ ಆಡ್ತಾಳೆ ಇವಾಗ. ನೀವು ಕೇಳಿರಂತ ಮೋನಿಕಾ ಕಿಚು ಕಿಚು ಮೋನಿಕಾ. ಸೊ ಬನ್ನಿ ನಿಮ್ಮ ಕ್ವಶನ್ಸ್ಗೆ ಇವಾಗ ರಿಪ್ಲೈ ಮಾಡೋ ಸಮಯ. ತುಂಬಾ ಜನ ಅಕ್ಕ ನಿಮ್ಮಮ್ಮ ಜೊತೆ ವಿಡಿಯೋಸ್ ಮಾಡಿ ಅಕ್ಕ, ವಿಡಿಯೋಸ್ ಮಾಡಿ. ನಮ್ಮಮ್ಮ ಕೆಲ್ಸಕ್ಕೆ ಹೋಯ್ತಾರಲ್ವಾ, ಅವರು ಜಾಸ್ತಿ ವಿಡಿಯೋಸಿಗೆ ಬರಲ್ಲ. ಒಂದಿನ ಅವ್ರು ಫ್ರೀ ಇದ್ರೆ ನಾವು ಫ್ರೀ ಇರಲ್ಲ, ನಾವು ಫ್ರೀ ಇದ್ರೆ ಫ್ರೀ. ಇವತ್ತು ಅಷ್ಟೇ ಗೈಸ್, ನಮ್ಮಮ್ಮ ಬಂದು ನಮ್ಮ ಮನೆಗೆ ಬಂದು ಕರ್ಕೊಬಂದಿದ್ದಾರೆ, ಅದಕ್ಕೆ ಲೇಟ್ ಆಯಿತು. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ತೇಜು ಅಕ್ಕಗೆ ಮದುವೆ ಫಿಕ್ಸ್ ಆಗಿದ್ಯಾ? ತೇಜು ಅಕ್ಕಂಗೆ ಮದುವೆ ಫಿಕ್ಸ್ ಆಗಿಲ್ಲ. ಅವಳು ಇವಾಗ ಸ್ಟಡಿ ಮಾಡ್ತಾ ಇದ್ದಾಳೆ. ಅವಳು ಡಿಗ್ರಿಲಿ ಏನು ತಗೊಂಡಿದ್ಯಾ? ಬಿಕಾಮ್ ತಗೊಂಡಿದ್ದಾಳೆ. ಸೊ ಅವಳು ಓದ್ತಾ ಇದ್ದಾಳೆ. ಇನ್ನೂ ಒಂದು 5 years ಇಲ್ಲ 3 years ಆರು ಆಗುತ್ತೆ. 3 ವರ್ಷದಾನೆ. ನೀವು ಬೆಂಗಳೂರವ್ರು ಅನ್ಸುತ್ತೆ. ಹೌದು, ನಾವು ಬೆಂಗಳೂರವರೇ. ನಮ್ಮ ಅತ್ತೆ ಇರೋದು ಮೈಸೂರಲ್ಲಿ, ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ. ನಿಮ್ದು ಯಾವ ಊರು ಸ್ವಾತಿ ಅಕ್ಕ? ನಮ್ದು ಬೆಂಗಳೂರು. ನಿಮ್ಮ ತಂಗಿ ಮದ್ವೆ ಯಾವಾಗ? ತುಂಬಾ ಜನ ಅದೇ ಕ್ವಶನ್, ನಿಮ್ಮ ತಂಗಿ ಮದ್ವೆ ಯಾವಾಗ, ನಿಮ್ಮ ತಂಗಿ. ಇನ್ನೊಂದು ಕ್ವಶನ್ಸ್ ಏನಂದ್ರೆ, ಅಕ್ಕ ನಿಮ್ಮ ತಂಗಿಗೆ ಲವರ್ ಇದ್ದಾರಾ? ಕ್ವಶನ್ ಮಾರ್ಕ್ ಅಂತ ತುಂಬಾ ಜನ ಮೆಸೇಜಸ್ಸು. ಅಕ್ಕ ನಿಮ್ಮ ಅಮ್ಮನ ಜೊತೆ ವ್ಲಾಗ್ ಮಾಡಿ ಮಾಡಿ ಮಾಡಿ. ನಮ್ಮಮ್ಮ ವ್ಲಾಗ್ಗೆ ಬರಲ್ಲ, 3 ಹೊತ್ತು ಅಕ್ಕಿ ತಿಂತಾ ಇರ್ತಾರೆ. ಇಲ್ಲ ಮೈಮುಂಗೆ ಏನೋ ಪೌಡ್ರ್ ಹಾಕೊಡ್ತಾರೆ, ಆರ್ಲಿಕ್ಸ್ ಅದು ಇದು ತಿನ್ಕೊಂಡಿರ್ತಾಳೆ ಮೈಮ. ಸೂಪರ್ ಮುದುಕ್ವಿನ್ ಅಕ್ಕ, ನೀವು ಡೈಲಿ ವ್ಲಾಗ್ ಮಾಡಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ನನಗೆ ನಿಜ ಏನನ್ಸುತ್ತೆ ಗೊತ್ತಾ, ಒಂದು ಈಚೆ ಹೊರಗಡೆ ಎಲ್ಲೇ ಹೋದ್ರು ನನ್ನ ಕಂಡಿಡ್ದು ಮಾತಾಡಿಸ್ತಾರಲ್ಲ, ನಾನು ಇಷ್ಟೆಲ್ಲ ಬೆಳಿತೀನಿ ಅಂತ ನಾವು ಲೈಫಲ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಥ್ಯಾಂಕ್ಸ್. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇದ್ರೆ ಖಂಡಿತ ನಾನು ಡೈಲಿ ವ್ಲಾಗ್ಸ್ನ ಮಾಡ್ತೀನಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ. ಬ್ಲ್ಯಾಕ್ ಸ್ಯಾರಿ ಪಿಕ್ ಇಲ್ಲಿ ಸೈಡಲ್ಲಿ ಹಾಕಿ ನೋಡ್ಕೊಂಡು. ಮೈಮುಂಗೆ ಏಜ್ ಎಷ್ಟು? ಮೈಮುಂಗೆ 1.5 ವರ್ಷ ಕರೆಕ್ಟಾಗಿ ಇವಾಗ. ಬಮ್ಮ. ನಿಮ್ಮ ತಂಗಿ ಏನು ಸ್ಟಡಿ ಮಾಡ್ತಿದ್ದಾಳೆ? ನಾನು ಬಂದು ಡಿಗ್ರಿ ಫಸ್ಟ್ ಇಯರು ಬಿಕಾಮ್ ತಗೊಂಡಿರೋದು. ನೋಡಿ ಮೈಮುಂಗಿ ಥರ ಹಾಕ್ಬಿಟ್ಟು ಕುಣ್ಸೂರು ಅವಳು ತಿಂತಾ ಇರ್ತಾಳೆ. ಅಮ್ಮ ಇದು ಕೊಡ್ಬೇಡ, ಎತ್ಕೊಳಮ್ಮ. ಮುದ್ದುಕ್ವಿನ್ ಅಕ್ಕ ಏನು ಸ್ಟಡಿ ಮಾಡಿರೋದು? ನಾನು 2nd year ಡ್ರಾಪೇ ಮಾಡಿಬಿಟ್ಟೆ, ಹೋಗಲಿಲ್ಲ. ನಿಮಗೆ ಎಷ್ಟು ಅರ್ನ್ ಮಾಡ್ತೀರಾ ಇನ್ಸ್ಟಾದಲ್ಲಿ? ಎಷ್ಟು ಅರ್ನಿಂಗ್ ಮಾಡ್ತೀನಿ ಅಂತದೆಲ್ಲ ಗೊತ್ತಿಲ್ಲ ನನಗೆ. ಇದೆಲ್ಲ ನಮ್ಮ ಹಸ್ಬೆಂಡ್ ಹ್ಯಾಂಡ್ ಓವರ್, ನಂದೇನು ಇಲ್ಲ. ನಿಮ್ಮ ತಂಗಿನ ಯಾಕೆ ಅಕ್ಕ ನೀವು ಫಾಲೋ ಮಾಡ್ತಿಲ್ಲ? ಯಾಕಪ್ಪ ಅಂತ ಹೇಳಿದ್ರೆ, ಅವಳು ಕೂಡ ಯಾರನ್ನೂ ಫಾಲೋ ಮಾಡ್ತಿಲ್ಲ. ಅವಳು ಮಾಡ್ತಿರೋದು ಅವಳಿಗೆ ಬೇಕಾದವ್ರು ಇಬ್ಬರನ್ನ ಯಾರನ್ನೂ ಫಾಲೋ ಮಾಡ್ತಿದ್ದಾಳೆ, ನಾನು ಫಾಲೋ ಮಾಡ್ತಿಲ್ಲ, ನಾನು ಕೂಡ ಏನು ಫಾಲೋ ಮಾಡ್ತಿಲ್ಲ.
ಮಹಿಮಾ ಫಾಲೋ ಮಾಡ್ತಿಲ್ಲ. ಫಾಲೋ ಮಾಡಿದ್ರೇನೆ ತಂಗಿ, ಫಾಲೋ ಮಾಡಿಲ್ಲ ಅಂದ್ರೇನೆ ತಂಗಿ ಅಲ್ಲ ಅಂತಲ್ಲ. ನಮ್ಮಿಬ್ರು ಬಾಂಡಿಂಗ್ ಯಾವ ಥರ ಇರುತ್ತೋ ಅದೇ ಥರನೇ ಅಕ್ಕ ತಂಗಿರೋ ಅಷ್ಟೇ. ನಾವು ಆರಾಮಾಗೇ ಇದ್ದೀವಿ. ಇನ್ಮೇಲೆ ರೀಲ್ಸ್ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಸ್ವಲ್ಪ ನಮ್ಮ ಅಮ್ಮಂಗೆ ಏನಾದ್ರು ಕ್ವಶನ್ಸ್ ಇದೆಯಾ? ನಮ್ಮ ಅಮ್ಮನ ಕೇಳೋಣ. ಏನಾದ್ರು ಕ್ವಶನ್ ಹೇಳಮ್ಮ. ಏನು? ಯಾವ ಊರು ಅಕ್ಕ ನಿಮ್ದು? ಮತ್ತೆ ಏನ್ ಕೆಲಸ ಮಾಡ್ತಿದ್ದೀರಾ ನೀವು? ನಾನೇನು ಕೆಲಸ ಮಾಡ್ತಿಲ್ಲ, ನಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಷ್ಟೇ, ಅದೇ ಮಾಡ್ತಾ ಇದ್ದೀನಿ. ನಮ್ಮೂರು ಬಂದ್ಬಿಟ್ಟು ಬ್ಯಾಂಗ್ಳೂರು. ಬೆಂಗಳೂರಾ? ಹ್ಞೂ. ಇನ್ಯಾವುದು? ಅಳಗೂರಿಲ್ವಂತೆಮ್ಮ. ಬಂದಿದ್ದಾರ ಬೆಂಗಳೂರು. ಹ್ಞೂ. ಅಕ್ಕ ನಿಮ್ ತಂಗಿಗೆ ಎಷ್ಟು ವರ್ಷ ಇವಾಗ? ನನಗೆ ಇವಾಗ 80. ಮಹಿಮಾ ಜೊತೆ ಮಾಡಿ ಅಕ್ಕ ಹೆಂಗಿದ್ದಾಳೆ ಮಹಿಮಾ? ಮಹಿಮಾ ಸೂಪರ್ ಆಗಿದ್ದಾಳೆ, ಇವಾಗಂತೂ ಆಕ್ಟಿವ್ ಆಗಿದ್ದಾಳೆ. ಅವಳಿಗೇನಂದ್ರೆ ತಿನ್ನಕ್ ಕೊಡ್ತಾನೆ ಇರ್ಬೇಕು. ನೋಡಿ ಗೈಸ್, ನಮ್ಮ ಪಕ್ಕ ಕುತ್ಕೊಂಡು ಮೇಯ್ತಾನೆ ಇರ್ತಾಳೆ 3 ಹೊತ್ತು. ನೋಡಿ ಲುಕ್ಕು. ಲವ್ ಯು ಮಾಡು. ತಿನ್ನಕ್ಕೆ ಏನ್ ಕೊಡ್ಬೇಕು ನಿಂಗೆ? ಕೋಕಾ ಕೊಡ್ಬೇಕಾ? ಅವಳಿಗೆ ಇಷ್ಟ ಕಬಾಬ್, ಚಿಕನ್. ಅವಳು ನಾನ್ ವೆಜ್ ಲವರ್ ಅಂತಾನೆ ಹೇಳ್ಬೋದು. ಚಿಕನ್ ಕಬಾಬ್ ಡೈಲಿ ಬೇಕು ಅವಳಿಗೆ. ಮಹಿಮಾ ಕೋಟೆ ಹೋಗುತ್ತೆ. ಅಂಬೆ ಹೆಂಗ್ ಕೂಗೋದು? ನಾಯಿ ಬೋಬೋ ಬೋಬೋ ಅಂತ. ಹೆಂಗ್ ಕೂಗೋದು? ಮಹಿಮಾ A for ಆಪಲ್. ಅಪ್ಪ. ಅವಳ ಆಪಲ್ ಅನ್ನಲ್ಲ, ಅವರಪ್ಪ ಅವಳಿಗೆ. ನಿಮ್ಮ ಅಮ್ಮ ಜೊತೆ ಮಾತಾಡ್ತಾ ಇದ್ದೀರಾ? ನಮ್ಮಮ್ಮ ಜೊತೆ ಮಾತಾಡ್ತಿಲ್ಲ ಗೈಸ್. ನಮ್ಮಮ್ಮ ಇಲ್ಲ ಇದ್ದಾರೆ, ನಾವು ಮಾತಾಡಿಸ್ತಾ ಇದೀವಿ. ನಮ್ಮನ್ನ ಮೀಟ್ ಆಗಿ. ನಾವೇನ್ ಅನ್ಕೊಂಡಿದೀವಿ ಗೊತ್ತಾ ಗೈಸ್? ನಾವು ಒಂದೊಂದ್ಸರಿ ಅನ್ಸುತ್ತೆ ನಾವು ಮೀಟಪ್ ಮಾಡೋಣ. ಹಂಗೆ ಬಿಡು, ನಮ್ಗೆಲ್ಲ ಯಾರು ಫ್ಯಾನ್ಸ್ ಅವರೇ, ನಾವೆಲ್ಲಿ ಮಾಡೋಣ ಅನ್ಸುತ್ತೆ ಒಂದೊಂದ್ಸರಿ. ನಾವ್ಯಾಕೆ ಆ ಥರ ಅನ್ಕೋಬೇಕು? ರೋಡಲ್ಲಿ ಹೋದಾಗ ಎಷ್ಟೊಂದು ನಿಜ ಗೈಸ್, ನನ್ಗೆ ರೋಡಲ್ಲಿ ಹೋದಾಗ ಅಜ್ಜಿದೀರಿಂದ ಹಿಡ್ದು ಆಂಟಿದೀರೆಲ್ಲ ಮಾತಾಡಿಸ್ತಾರೆ. ನನ್ಗೆ ಅದೇ ಖುಷಿ ಆಗುತ್ತೆ. ಇವರು ಕೂಡ ನಮ್ಮ ವಿಡಿಯೋಸ್ ನೋಡ್ತಾರ ಅಂತ. ತುಂಬಾ ಜನ ಫ್ಯಾನ್ಸ್ ಇರೋದೇ ಮಹಿಮಂಗೆ ಅಲ್ವಾ? ಎಲ್ಲರೂ ಮಹಿಮನ್ನೇ ಕೇಳ್ತಾರೆ. ನಮ್ಮಮ್ಮನಂತೂ ಮೆಟ್ರೋದಲ್ಲಿ ಕೇಳ್ತಾನೆ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ನಮ್ಮಮ್ಮ. ನಿಮ್ಮಮ್ಮ ಜೊತೆ ಜಗಳ ಆಗಿದ್ದೆ ಅಂದಿದ್ದೀರಲ್ಲ ಅಕ್ಕ, ಇವಾಗ ಸರಿ ಆಗಿದ್ದೀರಾ? ಯಾರು ಹೇಳಿದ್ದು? ನೀವೇನೇನೋ ಹುಟ್ಟಾಕೋತೀರಾ? ನೀವೇನೇನೋ ಮಾಡಿದ್ರಲ್ವಾ ಕುತ್ಕೊಂಡು. ಅದು ಅವ್ರದ್ದೇನು ಪರ್ಸನಲ್ ಗೈಸ್. ಡೈಲಿ ವ್ಲಾಗ್ ಯಾಕೆ ಮಾಡ್ತಿಲ್ಲ ಇಷ್ಟು ದಿನ? ಯಾಕಪ್ಪ ಅಂತ ಹೇಳಿದ್ರೆ ಮಹಿಮಾ ನೋಡಿ ಸುಮ್ನೆ ಇರಲ್ಲ ನೋಡಿ. ಡೈಲಿ ಇಲ್ಲಡಿ ಮಾಡ್ತಾ ಇರ್ತೀವಿ. ಇದು ಎಲ್ಲ ಅರ್ಧಕ್ಕಿದ್ದಾಳೆ, ಸುಮ್ನೆನೆ ಇರಲ್ಲ. ಮನೆಗ್ ಬಂದು ತಂಗಿನೂ ಮಾಡ್ತಾಳೆ. ಫಾಲೋ ಮಾಡಿ ಅಂತ ಹೇಳು. ಬರೇ. ಅಮ್ಮ ಜೊತೆ ಸರಿ ಹೋದ್ರಾ? ಅಮ್ಮನ ಜೊತೆ ಸರಿಯಾಗಿದ್ದೀನಿ. ಸಾರಿ ಮಹಿಮಾ ಸ್ವಲ್ಪ ಶೇಕ್ ಮಾಡ್ಬಿಟ್ಲು. ಅಕ್ಕ ನಿಮ್ಮ ತಂಗಿ ಯಾರನ್ನಾರು ಲವ್ ಮಾಡ್ತಿದಾರಾ? ಹೌದಾ? ಇಲ್ಲ. ಮೈ ಮುಂದು ಡೇಟ್ ಆಫ್ ಬರ್ಡೇ ಡೇಟ್ ಯಾವಾಗ? ಅದಕ್ಕೆ ನಿಮ್ಮ ವೆಡ್ಡಿಂಗ್ ಡೇ ಯಾವಾಗ? ಮೈ ಮುಂದು ಬಂದ್ಬಿಟ್ಟು 22/3, ನಮ್ದು ಬಂದ್ಬಿಟ್ಟು 30 ಜುಲೈ. ತೇಜು ಯಾರನ್ನಾರು ಲವ್ ಮಾಡ್ತಿದ್ದಾಳ? ಕ್ವಶನ್ ಮಾರ್ಕ್. ಇವಾಗ ಇಲ್ಲ, ಸೊ ಗೊತ್ತಿಲ್ಲ ನನ್ಗೂ. ನಮ್ಮಮ್ಮ ಲುಕ್ ಕೊಡ್ತಾಳೆ. ನಮ್ಮಮ್ಮ ನೋಡಿ, ನಮ್ಮಮ್ಮ. ನಿಮ್ಮ ಮಹಿಮಾ ಎಲ್ಲಿ? ಮಹಿಮಾ ಇಲ್ಲೇ ಇದ್ದಾಳೆ. ನಮ್ಗೆ ಅವ್ಳು ಬೇಡ ಸ್ವಾಮಿ, ಅವಳು ಮಾತ್ರ ಬೇಕು. ನಮ್ಮ ಅಮ್ಮಗೆ ಇವಳು ಬೇಡ, ಮಹಿಮಾ ಬೇಕಂತೆ. ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಏನೇನ್ ಬೇಕು ಅನ್ನೋದನ್ನ ಇಷ್ಟೇನಾ? ಕಮೆಂಟ್ ಮಾಡಿ. ಇಲ್ಲ ಕಮೆಂಟ್ ಮಾಡಿ, ಅದನ್ನ ನಾವು ಟ್ರೈ ಮಾಡ್ತೀವಿ. ನೆಕ್ಸ್ಟ್ ತೇಜುದು ಕಬೋರ್ಡ್ದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅವಳು ಹೆಂಗೆ ಇಟ್ಕೊಂಡಿದ್ದಾಳೆ, ಅವಳು ಹೆಂಗೆ ಅಂತ ಹೇಳ್ತೀನಿ. ತೇಜುದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಅವಳು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾಳೆ. ಅದಕ್ಕೆ ಅವಳು ಯಾರು ಇಷ್ಟಪಡಲ್ಲ. ಯಾಕಕ್ಕ ತೇಜು ವಿಡಿಯೋಸ್ ಮಾಡ್ತಿಲ್ಲ ಅಂತ ಕೇಳ್ತಿದ್ದೀರಾ? ಅವಳು ಕಾಲೇಜ್ ಬ್ಯುಸಿ. ಕಾಲೇಜ್ ಎಷ್ಟು ಕಡೆ ಹೋಗ್ತೀಯ? ಅದೆಲ್ಲ ಹೇಳ್ಬೇಕು. ಹೇಳೆ. ಇಲ್ಲ, ಹೇಳೆ. ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ, ಇಲ್ಲ ಅಂದ್ರೆ ಸಂಜೆ ಆಗುತ್ತೆ. ಅದಕ್ಕೆ ಬ್ಯುಸಿ ಆಗಿ ಇರು ಮಹಿಮಾ. ಇರು 1 ನಿಮಿಷ. ಅವ್ರ ಅಮ್ಮಂಗೆ ಇಸ್ಕೊಡ್ತಿದ್ದಾಳೆ ಗೈಸ್. ತುಂಬಾ ಹಂಗೆ ಮೆಸೇಜ್ ಮಾಡಿದ್ದೀರಾ. ತುಂಬಾ ಜನ ಏನ್ ಮಾಡಿದ್ದೀರಾ ಅಂದ್ರೆ ತುಂಬಾ ಕ್ವಶನ್ಸ್ ನೀವೇ ನೋಡಿ. ನಿಮ್ಮ ಅಮ್ಮ ಜೊತೆ ಮಾತಾಡ್ತಿದ್ದೀರಾ? ನಿಮ್ಮ ತಂಗಿದು ನಿಮ್ಮ ತಂಗಿ ಲವ್ ಮಾಡ್ತಿದ್ದಾಳ? ಇಲ್ಲ ಅಂದ್ರೆ ನಿಮ್ಮ ತಂಗಿಗೆ ಮದ್ವೆ ಫಿಕ್ಸ್ ಆಗಿದ್ಯಾ? ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಡ್ತೀರಾ. ಇನ್ನ ಅವಳು ಮದ್ವೆ ಆಗೋ ಏಜ್ 18 ಇಯರ್ಸ್ ಇವಾಗ. ಇನ್ನ ಇಲ್ಲ, ಇನ್ನೊಂದು 5 ವರ್ಷ ಆದ್ರೂ ಆಗುತ್ತೆ. ಅವಳು ಇನ್ನ ಸೆಟಲ್ ಆಗ್ಬೇಕು, ಒಂದು ಜಾಬ್ ಅನ್ನೋದು ಸೇರ್ಕೋಬೇಕು. ಅದಾದ್ಮೇಲೆ ಜಾಬ್ ಎಲ್ಲ ಇಲ್ಲ ಗೈಸ್, ನಮ್ದೇ ಓನ್.
ಜಾಬ್ಗೆಲ್ಲ ಹೋಗಲ್ಲ, ಅದೆಲ್ಲ ಸರಿ ಇಲ್ಲ. ಓನಾಗಿ ಬಿಸ್ನೆಸ್ನ ಮಾಡಬೇಕು. ನಾವು ಕೂಡ ಒಂದು ಓನ್ ಬಿಸ್ನೆಸ್ನ ಮಾಡ್ತಿದ್ದೀವಿ. ನೆಕ್ಸ್ಟ್ ಅಪ್ಡೇಟ್ ನಿಮಗೆ ಸಿಗುತ್ತೆ ವಿಡಿಯೋದಲ್ಲಿ. ನಂದು ಇನ್ನೊಂದು 2 ವರ್ಷ ರೆಡಿ. ಸೊ ತುಂಬ ಕ್ವಶನ್ಸ್ ಅದೇ ಇದೆ. ಸೊ ಥ್ಯಾಂಕ್ ಯು ಫಾರ್ ಯಾರ್ಯಾರೆಲ್ಲ ಇಷ್ಟು ಕ್ವಶನ್ಸ್ ಕೇಳಿದ್ದೀರಾ. ತುಂಬ ಕ್ವಶನ್ಸ್ ಅದೇ ಕೇಳಿದ್ದೀರಾ. ನಾನು ಏನು ಮಾಡಲಿ ಅಕ್ಕ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಸುಮ್ಮನೆ ಇರಮ್ಮ, ಏನು ಮಾತಾಡ್ಬೇಡ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ. ನೆಕ್ಸ್ಟ್ ಅಂತೂ ಚೆನ್ನಾಗಿರುತ್ತೆ ವ್ಲಾಗ್ಸ್.